everything will be in electronic format. So demat account is a place to deposit your shares. ಓಕೆ ಓಕೆ ಆ್ಯಂಡ್ ಸಾಕಷ್ಟು ಟರ್ಮ್ಸ್ಗಳಿದೆ ಮಾರ್ಕೆಟಲ್ಲಿ. ಅದರಲ್ಲಿ ಒಂದು ಇಸ್ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಸರ್, ಡು ಯು ಥಿಂಕ್ ಇಟ್ಸ್ ಅ ಬೂನ್ ಫಾರ್ ಬಿಗಿನರ್ಸ್ ಅಂತ? ಖಂಡಿತ, ಎಸ್ಪೆಷಲಿ ಟ್ರೇಡಿಂಗ್ ಮಾಡೋರಿಗೆ. ಇನ್ವೆಸ್ಟ್ಮೆಂಟ್ಗೂ ನಾನು ಸ್ಟಾಪ್ ಲಾಸ್ ಹೇಳ್ತೀನಿ, ಬಟ್ ಇಟ್ ಶುಡ್ ಬಿ ಡೀಪರ್. ಅಂದರೆ 30% ಮ್ಯಾಕ್ಸಿಮಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾನ ಕೆಳಗಡೆ ಬಂತು ಅಂದರೆ ಯು ಹ್ಯಾವ್ ಟು ಕೀಪ್ ಅ ಸ್ಟಾಪ್ ಲಾಸ್ ಇಫ್ ಇಟ್ ಈಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಶಾರ್ಟ್ ಟರ್ಮ್ ಟ್ರೇಡರ್ ಸ್ಟಾಪ್ ಲಾಸನ್ನು ಫಾಲೋ ಮಾಡಲೇಬೇಕು. ಏನು ಸ್ಟಾಪ್ ಲಾಸ್ ಅಂದರೆ ಹೆಸರೇ ಹೇಳುತ್ತೆ, ಸ್ಟಾಪ್ ಯುವರ್ ಲಾಸ್. ಸೊ ಸ್ಟಾಪ್ ಲಾಸ್ ಅಂದರೆ ಈಗ ನೀವು ಯಾವುದೋ ಒಂದು ಶೇರ್ 100 ರೂಪಾಯಿಗೆ ತೊಗೊಂಡಿದ್ದೀರಾ ಆ್ಯಂಡ್ ಯು ವಿಲ್ ಸೇ ಐ ವಿಲ್ ಕೀಪ್ ಮ್ಯಾಕ್ಸಿಮಮ್ 10% ಸ್ಟಾಪ್ ಲಾಸ್. ಅಂದರೆ ಆ ಶೇರ್ 100 ರೂಪಾಯಿ ಏನಾನ 90 ರೂಪಾಯಿಗೂ ಕೆಳಗಡೆ ಬಂದರೆ, ಸೊ ಯು ಆರ್ ಲೂಸಿಂಗ್ 10 ರೂಪೀಸ್. ಐ ವಿಲ್ ಕಟ್ ಮೈ ಪೊಸಿಷನ್, ನನಗೆ ಸಾಕು 10 ರೂಪಾಯಿ ಲಾಸ್ ತೊಗೊಂಡು ನಾನು ಆಚೆ ಬರ್ತೀನಿ. ಇಫ್ ಯು ಡೋಂಟ್ ಟೇಕ್ ಸ್ಮಾಲ್ ಲಾಸ್, ಯು ಹ್ಯಾವ್ ಟು ಟೇಕ್ ಮದರ್ ಆಫ್ ಆಲ್ ಲಾಸಸ್. ಸೊ ಅದಕ್ಕೆ ನಾನು ಹೇಳಿದೆ, ಡೋಂಟ್ ಫೈಟ್ ವಿತ್ ಮಾರ್ಕೆಟ್ ನಾರ್ ವಿತ್ ಯುವರ್ ವೈಫ್, ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ದೆಮ್. ಆ್ಯಂಡ್ ಎಲ್ಲ ಶೇರಲ್ಲಿ ನಾನು ದುಡ್ಡು ಮಾಡಬೇಕು, ಎಲ್ಲ ಟ್ರೇಡಿಂಗಲ್ಲಿ ನಾನು ದುಡ್ಡು ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಸೊ ಸ್ಟಾಪ್ ಲಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟ್ರೇಡರ್ಸ್. ಇನ್ವೆಸ್ಟರ್ಸ್ಗಳಿಗೆ ಕೀಪ್ ಮ್ಯಾಕ್ಸಿಮಮ್ 30% ಆರ್ 50% ಆಸ್ ಯುವರ್ ಸ್ಟಾಪ್ ಲಾಸ್, ಪ್ರೊವೈಡೆಡ್ ಯು ಆರ್ ಇನ್ ಅ ಗುಡ್ ಕಂಪನಿ ಶೇರ್. ಅದೇ ಟ್ರೇಡರ್ಸ್ಗಳಿಗೆ ಐ ಸೆಡ್ ಡೋಂಟ್ ಟೇಕ್ ಮೋರ್ ದೆನ್ 5% ಆಫ್ ಯುವರ್ ಕ್ಯಾಪಿಟಲ್ ಆಸ್ ಲಾಸ್. ಸೊ 5% ಮ್ಯಾಕ್ಸಿಮಮ್ ಸ್ಟಾಪ್ ಲಾಸನ್ನು ಇಟ್ಕೋಬೇಕು. ಆಸ್ ಅ ಟ್ರೇಡರ್, ಆಸ್ ಅನ್ ಇನ್ವೆಸ್ಟರ್ ಐ ಸಜೆಸ್ಟ್ 30%. ಸ್ಟಾಪ್ ಲಾಸ್ ಈಸ್ ಅ ಮಸ್ಟ್ ಆರ್ ಎಲ್ಸ್ ಯು ಆರ್ ಫೈಟಿಂಗ್ ವಿತ್ ದ ಮಾರ್ಕೆಟ್. ಓಕೆ ಓಕೆ ಈಗ ಸ್ಟಾಕ್ ಮಾರ್ಕೆಟ್ ಅಂತ ಬರ್ತಾ ಯು ಆರ್ ಅ ಪ್ರೋ. ಬೀಯಿಂಗ್ ಅ ಪ್ರೋ ಸರ್, ಆಫ್ ಕೋರ್ಸ್ ನೀವು ಹೇಳ್ತಾ ಇದ್ರಿ ಕೆಲವೊಂದು ನಾನು ಹಾಕೋದು ಲಾಸ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಹ್ಯಾವಿಂಗ್ ಸೆಡ್ ಆಲ್ ದೀಸ್, ಪ್ರಾಫಿಟಬಲ್ ಶೇರ್ಸ್ ಯಾವ್ಯಾವ್ದು ಅಂತ ಒಂದಷ್ಟು ಗೊತ್ತಿರುತ್ತೆ. ಎಲ್ಲರೂ ಎಕ್ಸ್ಪರ್ಟ್ನ ಅಫೋರ್ಡ್ ಮಾಡೋದಕ್ಕಾಗದೇ ಇರಬಹುದು. ನಾನೇ ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ ಒಂದು 5 shares ವಿಚ್ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಫಾರ್ ದ ನೆಕ್ಸ್ಟ್ 5 years ನೀವು ಇನ್ವೆಸ್ಟ್ ಮಾಡಿ ಅನ್ನೋದಿದ್ರೆ, ಬೀಟ್ ಎನಿ ಅಮೌಂಟ್, ಯಾವ್ದು 5 shares? ವೆರಿ ಗುಡ್. ನಾನೇನು ಮಾಡ್ತೀನಿ, 5 ಬೇರೆ ಬೇರೆ ಕ್ಷೇತ್ರದಿಂದ ತಗೊತೀನಿ. ಸೊ ಈಗ ತಾನೇ ಇಫ್ ಐ ಹ್ಯಾವ್ ಟು ಪಿಕಪ್ ಅ ಬ್ಯಾಂಕಿಂಗ್ ಸ್ಟಾಕ್, ನಾನು ಐ ವಿಲ್ ಪಿಕಪ್ 2 banks, HDFC ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲ ಇನ್ನು ಐ ವಾಂಟ್ ಸಮ್ ಮೋರ್ ಬ್ಯಾಂಕ್ಸ್ ಅಂದರೆ ಗೋ ವಿತ್ ICICI ಬ್ಯಾಂಕ್, ಕೋಟಕ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಬಟ್ ಬಿಯಾಂಡ್ ದಿಸ್ ಡೋಂಟ್ ಗೋ. ಅದೇ ಥರ ಇವಾಗ ನಾನು ಬ್ಯಾಂಕಿಂಗ್ ಕ್ಷೇತ್ರ ಬಗ್ಗೆ ಮಾತನಾಡಿದೆ. ಸೊ ಲೆಟ್ಸ್ ಸೇ IT ಆಸ್ ಅ ಸೆಕ್ಟರ್ ಯು ವಾಂಟ್ ಟು ಇನ್ವೆಸ್ಟ್, ಐ ವಿಲ್ ಸೇ ಗೋ ವಿತ್ 3 stocks, ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ. ಅದೇ ಥರ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಫ್ರಮ್ ಆಟೋಮೊಬೈಲ್, ಎಸ್ ಗೋ ವಿತ್ 3 stocks, ಐ ವಿಲ್ ಟೆಲ್ ಫ್ರಮ್ ಆಟೋಮೊಬೈಲ್, ಮಾರುತಿ, ಟಾಟಾ ಮೋಟಾರ್ ಆ್ಯಂಡ್ ಐ ವಿಲ್ ಸೇ ಅಶೋಕ್ ಲೇಲ್ಯಾಂಡ್. ಅದೇ ಥರ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಫ್ರಮ್ ಫಾರ್ಮಾ, ಐ ವಿಲ್ ಅಗೇನ್ ಗಿವ್ ಯು 3 stocks, I will say go with Sun Pharma, Dr. Reddy, Biocon. So you want to invest from, let us say, real estate, I will say go with Top, DLF, and let us say Godrej Property. So you want to go with, let us say, oil and gas sector, I will say go with Reliance Industry, ONGC. So you want to go with power as a theme, go with Coal India. So you want to go with, let us say, OMCs, oil marketing companies, BPCL, HPCL. So you asked 5 shares, ನೀವು 5 share ಕೇಳಿದ್ರಿ, ನಾನು 10 share 20 share ಹೇಳಿದ್ದೀನಿ. ಆದರೆ ನೀವು ಬರೀ 5 share ಬೇಕು ಅಂದರೆ ಬರೀ IT ಕ್ಷೇತ್ರದ 5 share ತೊಗೋಬೇಡಿ, ಬರೀ ಬ್ಯಾಂಕಿಂಗ್ದು 5 share ತೊಗೋಬೇಡಿ. ಸೊ ಯು ಡೈವರ್ಸಿಫೈ. ಜನರಲಿ ಒಂದು ಐಡಿಯಲ್ ಪೋರ್ಟ್ಫೋಲಿಯೋಗೆ, ಕಾಮನ್ ಮ್ಯಾನ್ಗೆ ಐ ಸಜೆಸ್ಟ್ ಹ್ಯಾವ್ 10 to 15 ಸ್ಟಾಕ್ಸ್ ಇನ್ ಯುವರ್ ಪೋರ್ಟ್ಫೋಲಿಯೋ. ನಾನು ಕೆಲವ್ರನ್ನ ನೋಡಿದ್ದೀನಿ, ಈ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಅವ್ರೇನು ಮಾಡ್ತಾರೆ ಅಂದರೆ 100 share ಒಬ್ಬ ವ್ಯಕ್ತಿ ಅವನ ಪೋರ್ಟ್ಫೋಲಿಯೋಲಿ ಇಟ್ಕೊಂಡಿದ್ದ, A to Z ಎಲ್ಲ ಕಂಪ್ನಿ ಶೇರ್ ಅವನ ಹತ್ರ ಇದೆ, ಎಲ್ಲ ಒಂದೊಂದು ಶೇರ್ ಇದೆ. ಅವನೇನು ಹೇಳ್ತಾನೆ, ಸರ್ ನನ್ನ ಶೇರಲ್ಲಿ 100 share ಇದೆ ನನ್ನ ಹತ್ರ ಪೋರ್ಟ್ಫೋಲಿಯೋಲಿ, ನನ್ನ ಖುಷಿ ಏನು ಅಂದರೆ ಡೈಲಿ ಒಂದಾನ ಶೇರ್ ನನ್ನ ಮೇಲೆ ಹೋಗೇ ಹೋಗುತ್ತೆ ಸರ್ ಅಂದ. ಆದರೆ ಡೈಲಿ 90 share ಕೆಳಗಡೆನೂ ಹೋಗ್ತಾ ಇರುತ್ತೆ, ಅದು ಗೊತ್ತಿಲ್ಲ ಅವನಿಗೆ. A to Z ಅಲ್ಲಿ ಎಲ್ಲ ಶೇರ್ ತೊಗೊಂಡ್ಬಿಟ್ಟಿದ್ದಾನೆ. ಸೊ ನಾನೇನು ಹೇಳ್ತೀನಿ, ಯು ಕಾಂಟ್ ಟ್ರ್ಯಾಕ್ 100 ಕಂಪನೀಸ್, ಹ್ಯೂಮನ್ಲಿ ಇಂಪಾಸಿಬಲ್. ಸೊ 10 to 15 shares ಐಡಿಯಲಿ ಇಟ್ಕೊಳ್ಳಿ ನಿಮ್ಮ ಪೋರ್ಟ್ಫೋಲಿಯೋಲಿ. ಆಮೇಲೆ ಟೇಕ್ ಇಟ್ ಫ್ರಮ್ ಡಿಫರೆಂಟ್ ಸೆಕ್ಟರ್ಸ್. ಎಲ್ಲ ಬರೀ ಬ್ಯಾಂಕಿಂಗ್ ಶೇರ್ಸ್ ತೊಗೊಳೋದು, ಎಲ್ಲ ಬರೀ ರಿಯಲ್ ಎಸ್ಟೇಟ್ ಶೇರ್ಸ್ ತೊಗೊಳೋದು, ಎಲ್ಲ ಬರೀ ಫಾರ್ಮಾ ಶೇರ್ಸ್ ತೊಗೊಳೋದು, ಆ ಥರ ಮಾಡಬೇಡಿ. ಸೊ ನಾನು ಸ್ಟಾರ್ಟಿಂಗಲ್ಲೇ ಗೋಲ್ಡನ್ ರೂಲ್ಸಲ್ಲೂ ಹೇಳಿದೆ, 80% ಇನ್ವೆಸ್ಟ್ ಮಾಡಿ, 20% ಟ್ರೇಡ್ ಮಾಡಿ. ಸ್ಟಾರ್ಟ್ ಮಾಡುವಾಗ ಕಾಲ್ ಆಪ್ಷನ್ನು, ಪುಟ್ ಆಪ್ಷನ್ನು ಬರಬೇಡಿ, ಗ್ಯಾಮ್ಲಿಂಗ್ ಮಾಡಬೇಡಿ, ಟ್ರೇಡಿಂಗ್ ಮಾಡಿ, ಸ್ಟಾಪ್ ಲಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ. ಆಮೇಲೆ ಈಗ ತಾನೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ಮಾಡಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡಿಮೆ ಮಾಡಿ. ಎಕ್ಸ್ಪೀರಿಯನ್ಸ್ ಬಂದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಕ್ಯಾಪಿಟಲ್ ಫಾರ್ ಟ್ರೇಡಿಂಗ್. ಯಾರು ಈ ಸಿಸ್ಟಮ್ಯಾಟಿಕ್ ಆಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, 101% ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ದೇ ವಿಲ್ ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಯಾರು ಈ ರೂಲ್ಸನ್ನು ಫಾಲೋ ಮಾಡಲ್ಲ,
they keep doing the same mistake and the result will also remain same, they keep losing money. ಆಲ್ಸೋ ಹೇಳ್ತಾರಲ್ಲ ಸರ್, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಕಲಿಯೋವರೆಗೂ ಅಷ್ಟೇ ಕಷ್ಟ ಅನ್ಸುತ್ತೆ, ಬಟ್ ಒನ್ಸ್ ಕಲ್ತ ಮೇಲೆ ಅದರ ಕೆಲವೊಂದು ಹ್ಯಾಕ್ಸ್ ನಿಮಗೆ ಮಾತ್ರ ಗೊತ್ತಿರುತ್ತೆ ಆಸ್ ಎಕ್ಸ್ಪರ್ಟ್ಸ್. ಸೇ ಫಾರ್ ಎಕ್ಸಾಂಪಲ್, ವಾರದ ಈ ಒಂದು ದಿನ ಸ್ಟಾಕ್ಸ್ನ ಬೈ ಮಾಡೋದಕ್ಕೆ ಇಸ್ ದ ಬೆಸ್ಟ್ ಡೇ, ಅಥವಾ ಸ್ಟಾಕ್ಸ್ನ ಸೆಲ್ ಮಾಡೋದಕ್ಕೆ ಇಸ್ ದ ಬೆಸ್ಟ್ ಡೇ, ಈ ಥರದ್ದು ಯಾವುದಾದ್ರೂ ಒಂದು ಹ್ಯಾಕ್ ನಮ್ಗೆ ಹೇಳಬಹುದಾ? ಸೊ ನಾರ್ಮಲಿ ನಾನೇನು ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ಎ ಪರ್ಟಿಕ್ಯುಲರ್ ಡೇ. ಈ ಕೆಲವರು, ಐ ಹ್ಯಾವ್ ಇವನ್ ಸೀನ್ ಪೀಪಲ್ ಬ್ರಿಂಗಿಂಗ್ ಅಸ್ಟ್ರಾಲಜಿ ಟು ಸ್ಟಾಕ್ ಮಾರ್ಕೆಟ್, ಆರ್ ಪೀಪಲ್ ಟ್ರೈಂಗ್ ಟು ಬ್ರಿಂಗ್ ಸಮ್ ಅದರ್ ಥಿಂಗ್ಸ್. ಒನ್ ಸಿಂಪಲ್ ರೂಲ್ ಏನು ಅಂದರೆ, ಯಾವ ಕಂಪನಿಯ ಅರ್ನಿಂಗ್ಸ್ ಗ್ರೋ ಆಗುತ್ತೆ ಆ ಕಂಪನಿಯ ಶೇರ್ಗಳನ್ನು ತಗೊಳ್ಳಿ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಯಾವ ಕಂಪನಿ ಶೇರ್ಗಳ ಅರ್ನಿಂಗ್ ಗ್ರೋ ಆಗುತ್ತೆ? ಯಾವ ಕಂಪನಿಯ ಪ್ರಾಡಕ್ಟ್ಗಳು ಜಾಸ್ತಿ ಮಾರಾಟ ಆಗುತ್ತೆ, ಯಾವ ಕಂಪನಿಯ ಸರ್ವಿಸಸ್ಗಳನ್ನು ಜಾಸ್ತಿ ಜನ ತಗೊಳ್ತಾರೆ, ಆ ಕಂಪನಿಯ ಪ್ರಾಫಿಟಬಿಲಿಟಿನೇ ಜಾಸ್ತಿ ಆಗುತ್ತೆ. ಸೊ ಇಫ್ ಪೀಪಲ್ ಆರ್ ಬೈಯಿಂಗ್ ಮೋರ್ ಪ್ರಾಡಕ್ಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಂಪನಿ, ಆ ಥರ ಕಂಪನಿಗಳ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ದ ಸಿಂಪಲ್ ಹ್ಯಾಕ್ ಫಾರ್ ಎನಿ ಒನ್ ಹೂ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಆ್ಯಂಡ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಇಫ್ ಐ ಹ್ಯಾವ್ ಟು ಟೆಲ್ ಅಂದರೆ, ಟ್ರೇಡಿಂಗಿಂದ ಯು ಕ್ಯಾನ್ ಓನ್ಲಿ ಮೇಕ್ ಪ್ರಾಫಿಟ್, ಇನ್ವೆಸ್ಟ್ಮೆಂಟಿಂದಾನೇ ಯು ವಿಲ್ ಮೇಕ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್. ಆಮೇಲೆ ನಿಮಗೆ ಹ್ಯಾಕ್ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಚಾರ್ಲಿ ಮುಂಗರ್ ಒಂದು ಕಡೆ ಹೇಳ್ತಾರೆ, ಇವರು ವಾರನ್ ಬಫೆಟ್ಟಿನ ಪಾರ್ಟ್ನರ್. ಯಾರೋ ಕೇಳ್ತಾರೆ ಚಾರ್ಲಿ ಮುಂಗರ್ಗೆ, ಹೌ ಟು ಮೇಕ್ ಈಸಿ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಅವ್ರು ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ. ಚಾರ್ಲಿ ಮುಂಗರ್, ಹಿ ಡೈಡ್ ಅಟ್ ದ ಏಜ್ ಆಫ್ 99 ಆ್ಯಂಡ್ ಜಸ್ಟ್ ವಿತ್ ಇನ್ ಫ್ಯೂ ಮಂತ್ಸ್ ಆರ್ ಈವನ್ ಫ್ಯೂ ಡೇಸ್ ಹಿ ವುಡ್ ಹ್ಯಾವ್ ಬಿಕಮ್ 100 year old. ಸೊ ಚಾರ್ಲಿ ಮುಂಗರ್ ಒಂದು ಕಡೆ ಹೇಳ್ತಾರೆ, ನೀವು ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು ಮಾರ್ಕೆಟಲ್ಲಿ, ಸಿಂಪಲ್ ಟಿಪ್ಸ್ ಏನು ಅಂದಾಗ, ಹಿ ಸೇಸ್, unless you are a stupid, lazy person and an idiot, ನೀವು ಈ ಮೂರರಲ್ಲಿ ಯಾವುದಾನ ಆಗಿದ್ದರೆ ಮಾತ್ರ ನೀವು ಶೇರ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳಕ್ಕಾಗತ್ತೆ. ನೀವು ಕಾಮನ್ ಸೆನ್ಸ್ ಇದ್ದು, ಬೇಸಿಕ್ ನಾಲೆಡ್ಜ್ ಇದ್ದು, ನಿಮ್ಮ ಗ್ರೀಡನ್ನು ನೀವು ಕಂಟ್ರೋಲ್ ಮಾಡ್ಕೊಳಕ್ಕೆ ರೆಡಿ ಇದ್ದರೆ ಶೇರ್ ಮಾರ್ಕೆಟಲ್ಲಿ ನಿಮಗೆ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾನೇನು ಹೇಳ್ತೀನಿ, ಹ್ಯೂಮನ್ ಸೈಕಾಲಜಿ ಪ್ಲೇಸ್ ಎ ವೆರಿ ಬಿಗ್ ರೋಲ್ ಇನ್ ಸ್ಟಾಕ್ ಮಾರ್ಕೆಟ್. ನನಗೆ ಈಗಲೂ ಕೂಡ ಜನ ಕೇಳ್ತಾರೆ, ಸರ್ ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳೋದು ಅಂದರೆ ಏನು ಅಂತ ಹೇಳ್ತಾರೆ. ನಾನು ಯಾವಾಗೂ ಹೇಳ್ತೀನಿ, ಇಫ್ ಯು ವಿನ್ ಇಟ್ ಹಿಯರ್ ಯು ವಿಲ್ ವಿನ್ ಇಟ್ ಎವ್ರಿವೇರ್, ಬಟ್ ಇಫ್ ಯು ಲೂಸ್ ಇಟ್ ಹಿಯರ್ ಯು ವಿಲ್ ಲೂಸ್ ಇಟ್ ಎವ್ರಿವೇರ್. ಸೊ ಹೌ ಡು ಯು ಕೀಪ್ ಯುವರ್ ಮೈಂಡ್ ಸ್ಟ್ರಾಂಗ್? ನಾವು ಫಿಸಿಕಲ್ ಎಕ್ಸಸೈಸ್ ಮಾಡ್ತೀವಿ ಟು ಕೀಪ್ ಅವರ್ ಬಾಡಿ ಸ್ಟ್ರಾಂಗ್. ಯು ಹ್ಯಾವ್ ಟು ಡೂ ಯುವರ್ ಮೈಂಡ್ ಎಕ್ಸಸೈಸ್ ವಿಚ್ ಇಸ್ ಮೆಡಿಟೇಷನ್ ಟು ಕೀಪ್ ಯುವರ್ ಮೈಂಡ್ ಸ್ಟ್ರಾಂಗ್. ಇವನ್ ನಾನು ಕೂಡ ಐ ಆಮ್ ಅ ಹ್ಯೂಮನ್ ಬೀಯಿಂಗ್, ನನಗೂ ಕೂಡ ಕೋಪ ಇದೆ, ನನಗೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಲೈಫ್ ಇದೆ. ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಸರ್ಪಾಸ್ ಆ್ಯಂಡ್ ಗ್ರೋ ಬಿಗರ್ ಬೈ ಕೀಪಿಂಗ್ ಯುವರ್ ಮೈಂಡ್ ಸ್ಟ್ರಾಂಗರ್. So I suggest people, whether it is yoga, whether it is walking, whether it is meditation, whether you go to gym, whether you go to temple. ನನ್ನ ಕೆಲವರು ಕೇಳ್ತಾರೆ, every Saturday Sunday I see ರುದ್ರಮೂರ್ತಿ going to temple, because for me that is a power, that is a source of power. ಇನ್ನು ಕೆಲವ್ರು ಹೇಳ್ತಾರೆ, ನಿಮಗೆ ಮನೇಲೇ ಎಲ್ಲ ಸಿಗುತ್ತಲ್ಲ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ. ವೈಫೈಗೂ ಲ್ಯಾನ್ಗೂ ವ್ಯತ್ಯಾಸ ಇದೆ. ಲ್ಯಾನ್ ಬಂದು ದೇವಸ್ಥಾನ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಕಂಪ್ಯೂಟ್ರಿಗೆ. ವೈಫೈಯಲ್ಲಿ ಅವಾಗವಾಗ ಒಂಚೂರು ಪವರ್ ಫ್ಲಕ್ಚುಯೇಷನ್ಸ್ ಥರ ಎನರ್ಜಿ ಫ್ಲಕ್ಚುಯೇಷನ್ಸ್ ಇರುತ್ತಲ್ವ. ಸೊ ಇಟ್ ಈಸ್ ಅ ಪ್ಲೇಸ್ ದಟ್ ಈಸ್ ಫಾರ್ ಮೀ. ನಿಮಗೆ ಬೇರೆ ಇರ್ಬೋದು, ಫಾರ್ ಸಮ್ ಒನ್ ಎಲ್ಸ್ ಇಟ್ ಈಸ್ ಡಿಫರೆಂಟ್. ಬಟ್ ನಿಮಗೇನು ಖುಷಿ ಕೊಡುತ್ತೆ, ನಿಮಗೇನು ಎನರ್ಜಿ ಕೊಡುತ್ತೆ, ನಿಮಗೇನು ಪಾಸಿಟಿವಿಟಿ ಕೊಡುತ್ತೆ ಮಾಡಿ. ಸೊ ಸಿಂಪಲ್ ಹ್ಯಾಕ್, ಕಂಟ್ರೋಲ್ ಗ್ರೀಡ್, ಹ್ಯಾವ್ ಅ ಸ್ಟ್ರಾಂಗ್ ಮೈಂಡ್ ಪವರ್, ಲೈಕ್ ಯು ಡೂ ಫಿಸಿಕಲ್ ಎಕ್ಸಸೈಸ್, ಡೂ ಮೆಂಟಲ್ ಎಕ್ಸಸೈಸ್, ಆ್ಯಂಡ್ ಇನ್ವೆಸ್ಟ್ ಸಿಸ್ಟಮ್ಯಾಟಿಕ್ಲಿ ಇನ್ ಮಾರ್ಕೆಟ್, invest regularly in market, and you will make money. And simple hack is, don't try to make money fast. You will not make money. And ಶೇರ್ಸ್ಗಳನ್ನು ತೊಗೊಳುವಾಗಲೂ ಕೂಡ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನೋಡಿ, ವ್ಯಾಲ್ಯೂಯೇಷನ್ ಕಂಫರ್ಟ್ ನೋಡಿ, ಒಂಚೂರು ನಿಮಗೆ ಎಕ್ಸ್ಪರ್ಟೈಸ್ ಬಂದರೆ ನೋಡಿ. ನಾನು ಮಾರ್ಕೆಟ್ ಶುರು ಮಾಡಿದಾಗ ಸ್ಟಾಕ್ ಮಾರ್ಕೆಟ್ ವಾಸ್ ನಾಟ್ ಎಟ್ ಆಲ್ ಅವೈಲಬಲ್ ಫಾರ್ ಅಸ್ ಟು ಲರ್ನ್. ನಾನು CA ಓದಿದ್ರು ಕೂಡ ನಮಗೆ ಶೇರ್ ಮಾರ್ಕೆಟ್ ಏನೂ ಸಿಗ್ತಾ ಇರಲಿಲ್ಲ ಕಲಿಯೋದಕ್ಕೆ. ಆದರೆ ಇವತ್ತು ಈ ಥರ ಕಾರ್ಯಕ್ರಮಗಳು ಬರ್ತಾ ಇದೆ. ಯು ಹ್ಯಾವ್ ಲಾಟ್ ಆಫ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ವಿಚ್ ಇಸ್ ಅವೈಲಬಲ್ ಟುಡೇ ಆನ್ ಸ್ಟಾಕ್ ಮಾರ್ಕೆಟ್, ಬಟ್ ಯು ಹ್ಯಾವ್ ಟು ಫಾಲೋ ದ ರೈಟ್ ಪೀಪಲ್, ನಾಟ್ ಹೌ ಟು ಬಿಕಮ್ ರಿಚ್ ಇನ್ 15 days. ಸೊ ದಟ್ ಬುಕ್ ಓದೋದ್ರಿಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಸೊ ಒನ್ ಹೂ ಫಾಲೋಸ್ ಆಲ್ ದೀಸ್ ಥಿಂಗ್ಸ್ ಟುಗೆದರ್, ದೇ ವಿಲ್ ಮೇಕ್ ಮನಿ. ಸೊ ಒಂದು ಕಾಲದಲ್ಲಿ ಎಲ್ಲರಿಗೂ ಶೇರ್ಸು ಸಿಗ್ತಾ ಇರಲಿಲ್ಲ ಅಲ್ವಾ ಸರ್? ಖಂಡಿತ. ಆವಾಗ ಇವತ್ತೇನಾಗುತ್ತೆ, ಜನ ಇನ್ನೊಂದು ಕ್ವಶನ್ ಕೇಳ್ತಾರೆ, ಆಯಿತು ನಾನು ಕಾಮನ್ ಮೆನ್ನು, ನಂಗೆ ಶೇರ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ಮಿನಿಮಮ್ ಎಷ್ಟಿರಬೇಕು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಏನೋ ಜಾಸ್ತಿ ಕ್ಯಾಪಿಟಲ್ ಬೇಕಾ ನಮಗೆ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇಫ್ ಯು ವಾಂಟ್ ಟು ಬೈ ರಿಲಯನ್ಸ್ ಶೇರ್ ಟುಡೇ, 2900 ರೂಪಾಯಿ ಇದೆ ಶೇರು. ನಿಮ್ಮ ಹತ್ರ 2900 ರೂಪಾಯಿ ಇವತ್ತಿದ್ದರೆ ಯು ಕ್ಯಾನ್ ಬೈ 1 share ಆಫ್ ರಿಲಯನ್ಸ್. ಇಲ್ಲ ಸರ್ ನಾನು ITC ಶೇರ್ ತೊಗೊಳ್ತೀನಿ ಅಂದರೆ, ITC ಶೇರ್ ಟುಡೇ ಇಸ್ ಟ್ರೇಡಿಂಗ್ ಅಟ್ ಲೆಟ್ ಅಸ್ 400 rupees. ನಿಮ್ಮ ಹತ್ರ 400 ರೂಪಾಯಿ ಇದ್ದರೆ ಯು ಕ್ಯಾನ್ ಬೈ 1 share ಆಫ್ ITC. ಸೊ ವಾಟ್ ಈಸ್ ಅ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಕೇಳಿದ್ರೆ,
ಈವನ್ ಇಫ್ ಐ ಹ್ಯಾವ್ 1000 ರೂಪಿ ಐ ಕ್ಯಾನ್ ಬೈ 2 shares ಆಫ್ ITC. ಆಮೇಲೆ ದೆರ್ ಆರ್ ಶೇರ್ಸ್ ವೇರ್ ದ ವ್ಯಾಲ್ಯೂ ಇಸ್ ಇವನ್ ಲೆಸ್ ದೆನ್ 100 ರೂಪಿ. 1 share ನೀವು ತೊಗೊಳ್ಬೇಕು ಅಂದರೆ IRB ಇನ್ಫ್ರಾ ಶೇರ್ ಇಸ್ ಅವೈಲಬಲ್ ಟುಡೇ ಅಟ್ ಲೆಟ್ ಅಸ್ 60 ರೂಪೀಸ್. ನಿಮ್ಮ ಹತ್ರ 60 ರೂಪಾಯಿ ಇದ್ದರೆ ಯು ಕ್ಯಾನ್ ಬೈ 1 share ಆಫ್ IRB ಇನ್ಫ್ರಾ. ಆಮೇಲೆ ಚಾರ್ಲಿ ಮುಂಗರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಟು ಬಿಕಮ್ ರಿಚ್ ಯು ಶುಡ್ ಆಲ್ವೇಸ್ ಹ್ಯಾವ್ ಡಿಲೇಡ್ ಗ್ರ್ಯಾಟಿಫಿಕೇಶನ್ ಅಂತ ಹೇಳ್ತಾರೆ. ಏನಂಗಂದ್ರೆ ಅಂದರೆ ಐ ಕುಡ್ ಹ್ಯಾವ್ ಬಾಟ್ ಎ ಬೆನ್ಸ್ ಕಾರ್ 10 years ಬ್ಯಾಕ್. ನಾನು ಇವತ್ತು ಬೆನ್ಸ್ ಕಾರ್ ತೊಗೊಂಡಿಲ್ಲ. ಯಾಕೆ ಅಂದರೆ ಐ ವಿಲ್ ಬೈ ರೋಲ್ಸ್ ರಾಯ್ ಕಾರ್ ಲೇಟರ್ ಬಿಕಾಸ್ ಐ ನೆವರ್ ಬಾಟ್ ಬೆನ್ಸ್ ಕಾರ್ ಬಿಫೋರ್. ಈಗ ಜನ ಹೇಗೆ ಅಂದರೆ 10 ರೂಪಾಯಿ ಇದ್ದರೆ ನನ್ನ ಹತ್ರ 1000 ರೂಪಾಯಿ ಇದೆ ಅಂತ ತೋರಿಸ್ಕೊಳ್ತಾರೆ. ಅದೇ ನಿಜವಾದ ಸಾಹುಕಾರರು 1000 ರೂಪಾಯಿ ಇರೋರು ನನ್ನ ಹತ್ರ 10 ರೂಪಾಯಿಯೂ ಇಲ್ಲ ಅಂತಾರೆ. ಶೋ ಆಫ್ ಪೀಪಲ್ ಬೇರೆ, ರಿಚ್ ಪೀಪಲ್ ಬೇರೆ. ಫಾರ್ ಮೀ ವಿಜಯ್ ಮಲ್ಯ ಈಸ್ ಶೋ ಆಫ್. ಫಾರ್ ಮೀ ಅದಾನಿ ಆ್ಯಂಡ್ ಅಂಬಾನಿ ಆರ್ ರಿಚ್ ಪೀಪಲ್. ಸೊ ರಿಚ್ ಪೀಪಲ್ ಬೇರೆ, ಶೋ ಆಫ್ ಬೇರೆ. ಕೆಲವರು ಬೆನ್ಸ್ ಕಾರಲ್ಲಿ ಬಂತು ಒಳ್ಳೆ ಮೊಬೈಲ್ ಹಿಡ್ಕೊಂಡು ಅಂದರೆ ಈಸ್ ವೆರಿ ರಿಚ್. ಸಾಲ ಅಷ್ಟೇ ಇರುತ್ತೆ. ಆ ಬೆನ್ಸ್ ಕಾರ್ ದೇ ವುಡ್ ಹ್ಯಾವ್ ಬಾಟ್ ಇಟ್ ವಿತ್ ಆನ್ಲಿ ಪೇಯಿಂಗ್ ಡೌನ್ ಪೇಮೆಂಟ್, EMI ನಡೀತಾ ಇರುತ್ತೆ. ಸೊ everyone who comes in Benz car are not rich people. They might be doing show off because they want to take your money out and you can make out. ಅನ್ನ ಬೆಂದಿದೆಯಾ ಇಲ್ವಾ ಅಂತ ಒಂದೊಂದೇ ಅಕ್ಕಿ ಕಾಳು ಪಕ್ಕ ಇಟ್ಬಿಟ್ಟು ನೋಡೋದು ಬೇಕಾಗಿಲ್ಲ. ಒಂದು ಅಕ್ಕಿ ಕಾಳು ತೊಗೊಂಡ್ರೆ ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ. ಸೊ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಹೂ ಫಾಲೋಸ್ ಡಿಲೇಡ್ ಗ್ರ್ಯಾಟಿಫಿಕೇಶನ್. ಆಮೇಲೆ ನಾನು ಯಾವಾಗೂ ಹೇಳ್ತೀನಿ, ದೆರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಅ ಮೈಸರ್ ಆ್ಯಂಡ್ ಅ ಫ್ರೂಗಲ್ ಪರ್ಸನ್. ಮೈಸರ್ ಅಂದರೆ ಜಿಪಣ. ನಾನು ಹೇಳ್ತೀನಿ ಡೋಂಟ್ ಬಿ ಅ ಮೈಸರ್, ಜಿಪಣ ಆಗಬೇಡಿ, ಬಟ್ ಬಿ ಫ್ರೂಗಲ್. ಫ್ರೂಗಲ್ ಅಂದ್ರೇನು? ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾತ್ರ ಸ್ಪೆಂಡ್ ಮಾಡೋದು, ವ್ಯಾಲ್ಯೂ ನೋಡಿ ಸ್ಪೆಂಡ್ ಮಾಡೋದು, ಅದು ಫ್ರುಗ್ಯಾಲಿಟಿ. ಫ್ರುಗ್ಯಾಲಿಟಿ ಬೇರೆ, ಮೈಸರ್ನೆಸ್ ಬೇರೆ. ಫ್ರುಗ್ಯಾಲಿಟಿ ಇದ್ದರೆ ಮಾತ್ರ ಸಾಹುಕಾರ ಆಗೋದಕ್ಕಾಗೋದು. ಸೊ ಇಫ್ ಯು ಆರ್ ನಾಟ್ ಫ್ರೂಗಲ್, ಇಫ್ ಯು ಆರ್ ನಾಟ್ ಹಂಬಲ್, ನಾನು ಯಾವಾಗೂ ಹೇಳ್ತೀನಿ ದೆರ್ ಆರ್ ಮೆನಿ ವೇಸ್ ಟು ಮೇಕ್ ಮನಿ ಬಟ್ ದೆರ್ ಇಸ್ ಓನ್ಲಿ ಒನ್ ವೇ ಟು ಕೀಪ್ ದ ಮನಿ ಮೇಡ್. ಸ್ಟೇ ಹಂಬಲ್. ದುಡ್ಡು ಮಾಡೋದಕ್ಕೆ ಹಲವಾರು ವಿಧಾನಗಳಿದೆ, ಆದರೆ ಮಾಡಿರೋ ದುಡ್ಡನ್ನು ಹಿಡ್ಕೋಬೇಕು ಅಂದರೆ ತೆನ್ನಿಂಗ್ ಮರ ಥರ ಬಾಗಿರಬೇಕು. ದೆನ್ ಓನ್ಲಿ ಯು ಹ್ಯಾವ್ ಟು ಸ್ಟೇ ಗ್ರೌಂಡೆಡ್. ಇಫ್ ಯು ಆರ್ ನಾಟ್ ಗ್ರೌಂಡೆಡ್ ದೆನ್ ಯು ವಿಲ್ ಮೇಕ್ ಮನಿ ಆ್ಯಂಡ್ ಯು ವಿಲ್ ಆಲ್ಸೋ ಫ್ಲಾಂಟರ್ ಯುವರ್ ಮನಿ. ಏನು ದುಡ್ಡು ಮಾಡ್ತೀರಾ ಅದನ್ನು ಹಂಗೆ ಆಚೆ ಹಾಕ್ತೀರಾ. ಇಫ್ ಯು ವಾಂಟ್ ಟು ಸ್ಟೇ ರಿಚ್ ಯು ಹ್ಯಾವ್ ಟು ಸ್ಟೇ ಹಂಬಲ್. ಆದರೂ ಸ್ಟಾಕ್ ಮಾರ್ಕೆಟ್ ಅಂತ ಭಯ ಇರೋರು, ಅಂದರೆ ಯಾಕೆ ಬೇಕು ಅಂತ ಭಯ ಇರೋರಿಗೆ, ಸರ್ ಓಕೆ ನಾನು 100 ರೂಪಾಯಿಂದ ಇನ್ವೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಇವಾಗಷ್ಟೇ 60 ರೂಪಾಯಿದು ಒಂದು ಶೇರ್ ಹೇಳಿದ್ರಿ. ಬಿಲೋ 100 ಅಥವಾ 100 ರೂಪೀಸ್ ಇರುವಂಥ ಒಂದು 3 to 5 shares ಇಫ್ ಯು ಕ್ಯಾನ್ ನೇಮ್. ಓಕೆ, ಸ್ಟಾರ್ಟ್ ವಿತ್ ದೀಸ್ ಶೇರ್ಸ್. ವೆರಿ ಗುಡ್. ಸೊ ನಾನು ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೀನಿ. ಕೆಲವರು ಇದು ತಪ್ಪ ಕಲ್ಪನೆ, ಇದೆಲ್ಲ ಮಿಸ್ಟೇಕ್ಸ್ ನಾನು ಮಾಡಿ ಕಲ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾವೇನು ಮಾಡ್ತೀವಿ ಗೊತ್ತಾ, ನಮಗೆ ಚಿಕ್ಕ ಬೆಲೆ ಶೇರ್ಸ್ಗಳು ಮಾತ್ರ ಬೇಕು. ಇವಾಗ ಬ್ಯಾಂಕ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು HDFC ಬ್ಯಾಂಕ್ ಹೇಳಿದೆ, HDFC ಬ್ಯಾಂಕ್ ಬೇಡ, 1500 ರೂಪಾಯಿ ಇದೆ, ನಾವು ಎಸ್ ಬ್ಯಾಂಕ್ ತೊಗೊಂಡ್ಬಿಡೋಣ, ಅದು 15 ರೂಪಾಯಿ ಇದೆ ಅಂತ. ಜನ ಏನು ಮಾಡ್ತಾರೆ, ಈಗ ನಿಮ್ಮ ಹತ್ರ ಒಂದು 15,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನೀವು ಬರೀ ಒಂದು ಶೇರ್ ಎಸ್ ಬ್ಯಾಂಕ್ 15 ರೂಪಾಯಿ ಕೊಟ್ಟು ತೊಗೊಳಲ್ಲ. ನಿಮ್ಮ ಹತ್ರ 15,000 ಇದ್ದರೆ ಒಂದು ಶೇರ್ 15 ರೂಪಾಯಿ, 1000 ಶೇರ್ HDFC ಬ್ಯಾಂಕ್ ತೊಗೊಳ್ತೀರಾ, ಎಸ್ ಬ್ಯಾಂಕ್ ತೊಗೊಳ್ತೀರಾ. ಅದೇನಾನ ಶೇರ್ 15 ರೂಪಾಯಿಂದ 0 ಬಂದರೆ ನೀವು 15 ರೂಪಾಯಿ ಲಾಸ್ ಮಾಡ್ಕೊಳ್ತೀರಾ, 15,000 ಲಾಸ್ ಮಾಡ್ಕೊಳ್ತೀರಾ ಅಂದರೆ ಯು ಲೂಸ್ ಆಲ್ ಯುವರ್ ಮನಿ. ಸೊ ಸ್ಮಾಲ್ ಶೇರ್ ಬೈ ಮಾಡಿಬಿಟ್ರೆ ನಾವು ಸೇಫು ಅನ್ನೋದು ತಪ್ಪು ಕಲ್ಪನೆ. ಕಂಪನಿ ಈಸ್ ಇಂಪಾರ್ಟೆಂಟ್. ನಾನೀಗ ನಿಮಗೆ ಸಿಂಪಲ್ ಆಗಿ ಕೇಳ್ತೀನಿ, ಐ ಹ್ಯಾವ್ ಒನ್ ಡೈಮಂಡ್ ರಿಂಗ್ ವಿತ್ ಮೀ ಆ್ಯಂಡ್ ದಿಸ್ ಈಸ್ ವರ್ತ್ 1 lakh. ಈ 1 ಲಕ್ಷ ಬೆಲೆ ಬಾಳುವ ಡೈಮಂಡ್ ರಿಂಗನ್ನು ನಾನು ನಿಮಗೆ 10,000 ಕೊಡ್ತೀನಿ. ನೀವು ಈ ಡೈಮಂಡ್ ರಿಂಗು 1 ಲಕ್ಷ ಬೆಲೆ ಬಾಳೋದನ್ನು 10,000 ತೊಗೊಳ್ತೀರೋ, ನನ್ನ ಹತ್ರ ಇನ್ನೊಂದು ಗೋಲ್ಡ್ ರಿಂಗ್ ಇದೆ, ಇದರ ಬೆಲೆ 20,000, ನಾನು ನಿಮಗೆ 10,000 ಕೊಡ್ತಿದ್ದೀನಿ. ಸೊ ಇದರ ಬೆಲೆ 20,000, ನಾನು ನಿಮಗೆ 10,000 ಬೇಡ, ನಾನು ನಿಮಗೆ 8,000 ಕೊಡ್ತೀನಿ. 20,000ದ ಚಿನ್ನದ ರಿಂಗನ್ನು 8,000 ಕೊಡ್ತಿದ್ದೀನಿ, 1 ಲಕ್ಷದ ಡೈಮಂಡ್ ರಿಂಗನ್ನು 10,000 ಕೊಡ್ತೀನಿ. ಯಾವ್ದು ತೊಗೊಳ್ತೀರಾ? ಮೋಸ್ಟ್ಲಿ ಗೋಲ್ಡ್. ಗೋಲ್ಡ್ ನೀವು 8,000 ತೊಗೊಳ್ತಿದ್ದೀರಾ, ಬಟ್ ಅದರ ರಿಯಲ್ ವ್ಯಾಲ್ಯೂ 20,000. ಡೈಮಂಡ್ ರಿಂಗ್ ನೀವು 10,000 ತೊಗೊಳ್ತಿದ್ದೀರಾ, ಬಟ್ ಅದರ ರಿಯಲ್ ವ್ಯಾಲ್ಯೂ 1 lakh. ಬಟ್ ರೀಸೇಲ್ ವ್ಯಾಲ್ಯೂ ಆಫ್ ಡೈಮಂಡ್. ವೆರಿ ಗುಡ್. ನಾನು ಇನ್ನೂ ಸಿಂಪಲ್ ಎಕ್ಸಾಂಪಲ್ ಮಾಡ್ತೀನಿ ನಿಮಗೆ. ಆ್ಯಪಲ್ ಮೊಬೈಲ್ ಫೋನ್ ಇವತ್ತು ಉದಾಹರಣೆಗೆ ಒಂದು 50,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಈ 50,000 ರೂಪಾಯಿ ಆ್ಯಪಲ್ ಮೊಬೈಲನ್ನು ನಾನು ನಿಮಗೆ 5,000 ರೂಪಾಯಿ ಕೊಡ್ತೀನಿ. ಇನ್ನೊಂದು ನನ್ನ ಹತ್ರ ಲೆಟ್ ಅಸ್ ಐ ಹ್ಯಾವ್ ಎ ಬೇಸಿಕ್ ಹ್ಯಾಂಡ್ಸೆಟ್, ಚೈನಾ ಹ್ಯಾಂಡ್ಸೆಟ್ ಇದೆ ನನ್ನ ಹತ್ರ, ಅದರ ಬೆಲೆ 5,000, ನಾನು ನಿಮಗೆ 2,000 ಕೊಡ್ತೀನಿ. ನೀವು ಚೈನಾ ಹ್ಯಾಂಡ್ಸೆಟ್ 2,000 ತೊಗೊಳ್ತೀರೋ, 5,000 ಕೊಟ್ಟು ಆ್ಯಪಲ್ ಮೊಬೈಲ್ ತೊಗೊಳ್ತೀರೋ? 2,000ಕ್ಕೆ ಸಿಗುತ್ತಲ್ಲ ಮೊಬೈಲು, 5,000 ಕೊಟ್ಟು ಯಾಕೆ ತೊಗೋಬೇಕು? 5,000ಕ್ಕೆ ನಿಮ್ಗೆ ಏನು ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಸೊ ಐ ಕಾಂಟ್ ಕಂಪೇರ್ ಆ್ಯಪಲ್ ವಿತ್ ಬನಾನಾ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬನಾನಾ ಪರ್ kg ಇಸ್ 50 ರೂಪೀಸ್,
ಆ್ಯಪಲ್ ಪರ್ ಕೆ ಜಿ ಇಸ್ 150 ರೂಪೀಸ್ ಅಂದಾಗ ನನಗೆ 400 ರೂಪಾಯಿ ಆ್ಯಪಲ್ಲು 150 ರೂಪೀಸಿಗೆ ಸಿಕ್ತಿದ್ರೆ ಐ ವಿಲ್ ಬೈ ಅ ಆ್ಯಪಲ್ ಅಟ್ 150 ಬಿಕಾಸ್ ಮಾರ್ಕೆಟಲ್ಲಿ 400 ರೂಪಾಯಿ ಕೆ ಜಿ ಇದೆ, ನಿಮಗೆ 150 ರೂಪಾಯಿಗೆ ಸಿಗ್ತಿದೆ. ಅದೇ ಬನಾನಾ ಮಾರ್ಕೆಟಲ್ಲಿ ಕೆ ಜಿ 50 ರೂಪಾಯಿ ಇದೆ, ನಿಮಗೆ 40 ರೂಪಾಯಿಗೆ ಸಿಗ್ತಿದೆ. ಸೊ ನೀವು ನಂಗೆ ಬನಾನಾ 40 ರೂಪಾಯಿಗೆ ಸಿಗ್ತಾ ಇದೆ, ಆ್ಯಪಲ್ 150 ರೂಪಾಯಿಗೆ ಸಿಗ್ತಿದೆ, ನಾನು ಬನಾನಾನೇ ತೊಗೊಳ್ತೀನಿ ಅನ್ಬಾರ್ದು. ಬನಾನಾ ವ್ಯಾಲ್ಯೂ ಇರೋದೇ 50 ರೂಪಾಯಿ, ನಿಮಗೆ 40ಕ್ಕೆ ಸಿಗ್ತಿದೆ. ಬಟ್ ಆ್ಯಪಲ್ ವ್ಯಾಲ್ಯೂ ಇರೋದು 150 ರೂಪಾಯಿ. ನಾನು ಆ್ಯಪಲ್ ಫೋನ್ ಹೇಳ್ತಿಲ್ಲ, ಇವಾಗ ಆ್ಯಪಲ್ ಹಣ್ಣು ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಯಾವ ಕಂಪನಿಯ ಶೇರು ಯಾವ ರೇಟಿಗೆ ತೊಗೊಳ್ತಿದ್ದೀರಾ. ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಫ್ರೀಯಾಗಿ ಕೊಟ್ಟರು ನಾನು ತೊಗೊಳಲ್ಲ, ಫ್ರೀಯಾಗಿ ಕೊಟ್ಟರು ತೊಗೊಳಲ್ಲ, ನಾನು ದುಡ್ಡು ಕೊಡೋದು ಬಿಟ್ಬಿಡಿ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ನಾವು 100 ರೂಪಾಯಿ ಕೆಳಗಡೆ ಇರೋ ಶೇರ್ಗಳನ್ನೇ ತೊಗೊಂಡ್ರೆ ಒಳ್ಳೆಯದು. ಸೊ ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅಂದಾಗ ಲೆಟ್ಸ್ ಐ ಹ್ಯಾವ್ ಓನ್ಲಿ, ಇವತ್ತು ನಾವು ಲೈಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ಮಕ್ಕಳ ಎಜುಕೇಷನ್ಗೆ ಕಟ್ತೀವಿ, ಮನೆ ಬಾಡಿಗೆ ಕಟ್ತೀವಿ, ಈ ಥರ ಮಂತ್ಲಿ ಎಕ್ಸ್ಪೆನ್ಸಸ್ ಮಾಡೋ ಥರ ನಾನು ಎವ್ರಿ ಮಂತ್ 5,000 ರೂಪಾಯಿ ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈ ಥರ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರು ಖಂಡಿತವಾಗ್ಲೂ ದುಡ್ಡು ಮಾಡ್ತಾರೆ. ನಾನೇನು ಹೇಳ್ತೀನಿ, ನಿಮ್ಮ ಹತ್ರ ಬರೀ 500 ರೂಪಾಯಿ ಇದೆಯಾ, ಒಂದೇ ಒಂದು ಶೇರ್ ITC ತೊಗೊಳ್ಳಿ. ಅದೇ 100 ರೂಪಾಯಿ 5 ಶೇರ್ ತೊಗೊಳೋಣ ಅಂತ ಯೋಚನೆ ಮಾಡೋದು ಬೇಡ. MRF ಶೇರ್ ಒಂದು ಕಾಲದಲ್ಲಿ 70,000 ರೂಪಾಯಿಗೆ ಒಂದು ಶೇರ್ ಬರ್ತಿತ್ತು. ಜನ ಏನಂದ್ರು, 70,000ನಾ, ಒಂದೇ ಒಂದು ಶೇರ್ಗೆ 70,000ನಾ ಅಂತ. ಇವತ್ತು ಅದೇ ಒಂದೇ ಒಂದು ಶೇರ್ MRF 1,40,000 ಇದೆ. ನೀವೇನಾನ ಒಂದೇ ಒಂದು ಶೇರ್ MRF ತೊಗೊಂಡ್ರೆ 70,000 ಕೊಟ್ಟು, ಇವತ್ತದು 1,40,000 ಆಗೋದು. ಆಮೇಲೆ ನೀವು MRF 70,000 ಕೊಟ್ಟು ತೊಗೊಂಡ್ರೆ ಅದು ಬಿದ್ದರೂ ಕೂಡ 50,000ಕ್ಕೆ ಬರ್ಬೋದು. ನಿಮ್ಮ 70,000 50,000 ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಇನ್ನೊಂದು 2 ವರ್ಷ 3 ವರ್ಷಕ್ಕೆ ತಿರ್ಗಾ ಮೇಲೆ ಹೋಗುತ್ತೆ. ಅದೇ ನೀವು 10 ರೂಪಾಯಿ ಶೇರ್ ತೊಗೊಂಡ್ರೆ ಇಟ್ ಈಸ್ ಈಸಿ ಟು ಕಮ್ ಟು ಝೀರೋ. ಅದೇ 70,000 ರೂಪಾಯಿ ಶೇರು ಇಟ್ ಈಸ್ ನಾಟ್ ಈಸಿ ಟು ಕಮ್ ಟು ಝೀರೋ. ಸೊ ತಪ್ಪು ಕಲ್ಪನೆ ಏನು ಅಂದರೆ ನಾನು ಚಿಕ್ಕ ಬೆಲೆ ಶೇರ್ಗಳನ್ನು ತೊಗೊಂಡ್ಬಿಡ್ತೀನಿ. ಇದನ್ನು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ವಿಲ್ ಯು ಬೈ 1 ಗ್ರಾಮ್ ಆಫ್ ಗೋಲ್ಡ್ ಆರ್ 100 kgs ಆಫ್ ಮಡ್? ಯಾವ್ದು ತೊಗೊಳ್ತೀರಾ? 1 ಗ್ರಾಮ್ ಆಫ್ ಗೋಲ್ಡ್. ಹೂ ವಾಂಟ್ಸ್ 100 kgs ಆಫ್ ಮಡ್? ಸೊ ಕಸವನ್ನು 100 kg ತೊಗೊಳ್ತೀರಾ ಅಥವಾ 1 ಗ್ರಾಮ್ ಚಿನ್ನ ತೊಗೊಳ್ತೀರಾ? 100 ಗ್ರಾಮ್ ಚಿನ್ನ ಹೇಳ್ತಿಲ್ಲ ಅಥವಾ 100 kg ಚಿನ್ನ ನಾನು ಹೇಳ್ತಾ ಇಲ್ಲ. 1 ಗ್ರಾಮ್ ಗೋಲ್ಡ್ ಈಸ್ ಆಲ್ವೇಸ್ ಬೆಟರ್ ದೆನ್ 100 kgs ಆಫ್ ಮಡ್ ಅಂಡ್ ಡಸ್ಟ್. ಇದನ್ನ ನಾವು ತಿಳ್ಕೋಬೇಕು. ನಾನು IRB ಇನ್ಫ್ರಾ ಹೇಳಿದೆ 65 ರೂಪಾಯಿ ಅಂದ್ರೆ ದ ಶೇರ್ ಇಸ್ ಬಿಲೋ 100, ಬಟ್ ಕಂಪನಿ ಇಸ್ ಆಲ್ಸೋ ಗುಡ್ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬಟ್ ಡೋಂಟ್ ಬೈ ಓನ್ಲಿ ಬಿಕಾಸ್ ದ ಶೇರ್ ಇಸ್ ಬಿಲೋ 100, ಬಿಕಾಸ್ IRB ಇನ್ಫ್ರಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೈಟ್ ಬಿ ಸ್ಮಾಲರ್. ಸೊ ನಾನು ಜನಕ್ಕೆ ಏನು ಅಡ್ವೈಸ್ ಮಾಡ್ತೀನಿ, ಈಗ ತಾನೇ ಆಲ್ರೆಡಿ ಒಂದು 20-25 ಶೇರ್ ಹೇಳಿದ್ರೆ ನಾನು ಬರೀ ಒಂದು 1,000 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಿರೋರು ಕೂಡ ಯು ಬೈ 2 shares ಆಫ್ ITC, ಯು ಬೈ 1 share ಆಫ್ ಲೆಟ್ ಅಸ್ ಸೇ ವಿತಿನ್ 1,000 ರೂಪೀಸ್. ನಾವು ಇವಾಗ ಇಷ್ಟೊಂದು ಮಾತಾಡಿದ್ರೆ SBI ಅವೈಲಬಲ್ ಟುಡೇ ಅಟ್ ಅರೌಂಡ್ 800 ರೂಪೀಸ್. ಒಂದು ಶೇರ್ ತೊಗೊಳ್ಳಿ SBI ಸಾಕು. ಆ್ಯಂಡ್ MRF ಅನ್ನು ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಅವ್ರ ತಾತ ಅವನಿಗೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟನ್ನು MRF ಅಲ್ಲಿ ಮಾಡಿ ತಾತ ಹೋದರು. ಇವತ್ತು ಮೊಮ್ಮಗ ಅವ್ರು ಮಾಡಿದ್ದ 10,000 ಇನ್ವೆಸ್ಟ್ಮೆಂಟ್ ಇವತ್ತು 400 ಕೋಟಿ ಆಗಿದೆ. 10,000 ಹ್ಯಾಸ್ ಬಿಕಮ್ 400 crore. ನಮ್ಮ ತಾತ 50,000 ಪ್ರಾಪರ್ಟಿ ತೊಗೊಂಡ್ರು ಮಲ್ಲೇಶ್ವರಮಲ್ಲಿ, ಇವತ್ತು 10 ಕೋಟಿ ಆಗಿದೆ. ತಾತ ಏನಾನ 50,000 ರೂಪಾಯಿಗೆ MRF ಶೇರ್ ತೊಗೊಂಡಿದ್ದಿದ್ರೆ ಇವತ್ತು ಅದು 4,000 ಕೋಟಿ ಆಗೋದು. ಸೊ ನಮ್ಮ ತಾತ ಮಾಡಿರೋ ಮಿಸ್ಟೇಕನ್ನು ನಾನು ಮಾಡಲ್ಲ. ಸೊ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಆಮೇಲೆ ಯು ಹ್ಯಾವ್ ಆಲ್ಸೋ ಗಿವನ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 1950-1940 ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇವತ್ತು ರಿಯಲ್ ಎಸ್ಟೇಟ್ ವ್ಯಾಲ್ಯೂ 2024ಗೆ ಇಷ್ಟೊಂದು ಆಗಿದೆ ಅಂತ. ಸೊ ವೇರ್ ಯು ಇನ್ವೆಸ್ಟ್ ಇನ್ ಗುಡ್ ಕಂಪನೀಸ್ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್, ದೇರ್ ಬಿಗ್ ಮನಿ ಇಸ್ ಅವೈಲಬಲ್ ಟು ಬಿ ಮೇಡ್. ಸೊ ಸ್ಮಾಲ್ ಶೇರ್ ಇದೆ, ಅದು ತೊಗೊಂಡ್ಬಿಟ್ರೆ ಜಾಸ್ತಿ ಸಿಕ್ಬಿಡುತ್ತೆ, ಜಾಸ್ತಿ ಕಸ ಹಿಡ್ಕೊಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ನಾಟ್ ಕ್ವಾಂಟಿಟಿ ಅನ್ನೋದನ್ನ ಹೇಳ್ತೀನಿ. ಇದೆಲ್ಲ ಹ್ಯಾಕ್ಸ್. ಯಾರು ಈ ಕಾರ್ಯಕ್ರಮ ನೋಡ್ತಿದ್ದಾರೆ ಇಂಥ ಹ್ಯಾಕ್ಸ್ಗಳು ಸಿಂಪಲ್ ಆಗಿ ಸಿಗ್ತಾ ಇದೆ ಅವ್ರಿಗೆ, ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಸಿಗ್ತಾ ಇದೆ. ಮಾರ್ಕೆಟ್ ಜೊತೆ ಫೈಟ್ ಮಾಡಬೇಡಿ ಅಂತ ಅರ್ಥ ಆಗ್ತಿದೆ, ಡೈವರ್ಸಿಫೈ ಮಾಡಿ ಅಂತ ಅರ್ಥ ಆಗ್ತಿದೆ, ಟ್ರೇಡಿಂಗ್ ಮಾಡಿ ಗ್ಯಾಮ್ಲಿಂಗ್ ಮಾಡಬೇಡಿ ಅಂತ ಅರ್ಥ ಆಗ್ತಿದೆ, ಡಿಲೇಡ್ ಗ್ರಾಟಿಫಿಕೇಶನ್, ಕಂಟ್ರೋಲ್ ಯುವರ್ ಗ್ರೀಡ್, ಹಂತವಾಗಿ ದುಡ್ಡು ಮಾಡಿ ದಿಢೀರನ್ ಶ್ರೀಮಂತರಾಗೋದಕ್ಕೆ ಹೋಗಬೇಡಿ, ಹೌ ಮಚ್ ಟು ಇನ್ವೆಸ್ಟ್, ಹೌ ಮಚ್ ಟು ಟ್ರೇಡ್, ಸಿಸ್ಟಮ್ಯಾಟಿಕ್ ಮಾಡಲ, ಲಮ್ಸಮ್ ಮಾಡಲ, ಆಲ್ ದಿಸ್ ಇನ್ಫಾರ್ಮೇಶನ್ available straight in an understandable manner in this show for them. Sir, ನನ್ನ ಕಟ್ಟ ಕಡೆಯ ಕ್ವೆಶ್ಚನ್, ಇಂಡಿಯಾ ಇಸ್ ನೌ ದ ಯಂಗೆಸ್ಟ್ ಕಂಟ್ರಿ ಆ್ಯಂಡ್ ಎಕನಾಮಿಕಲಿ ಸೂಪರ್ ಪವರ್ ಆಗಿದ್ದೀವಿ, ನಾವು ಆಗ್ತಾ ಇದ್ದೀವಿ, ಇನ್ನೂ ನಾಟ್ ಅ ಲಾಂಗ್ ವೇ ಟು ಗೋ. ಇನ್ ಫ್ಯಾಕ್ಟ್, do you think next 15 to 20 years is the golden period, as they say for everything? ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ is it the golden time? ಮೇಡಮ್, ಐ ವಿಲ್ ಟಾಕ್ ಹಿಸ್ಟ್ರಿ ಫಾರ್ ಯು. ಯಾವುದೇ ಒಂದು ದೇಶ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗುವಾಗ
ಹೈಯೆಸ್ಟ್ ವೆಲ್ತ್ ಹ್ಯಾಸ್ ಗಾಟ್ ಕ್ರಿಯೇಟೆಡ್ ಇನ್ ಸ್ಟಾಕ್ ಮಾರ್ಕೆಟ್. ನೀವು ಅಮೇರಿಕಾ ತಗೊಳ್ಳಿ, ಚೈನಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಯಾವುದೇ ದೇಶ ತಗೊಳ್ಳಿ, ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗುವಾಗ ಆ ಫೇಸಲ್ಲಿ ಇಂಡಿಯಾ ಇವಾಗ ಇರುವ ಫೇಸ್ ಯಾವುದು ಅಂದರೆ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿಗೆ ಆಗ್ತಾ ಇದೆ. ಸೊ ಇವತ್ತಿಂದ ನೆಕ್ಸ್ಟ್ 10 ವರ್ಷ ಏನು ಶೇರ್ ಮಾರ್ಕೆಟ್ ಟೈಮ್ ಇದೆ, ಪೀರಿಯಡ್ ಇದೆ, ಇದು ಗೋಲ್ಡನ್ ಟೈಮ್, ಗೋಲ್ಡನ್ ಆಪರ್ಚುನಿಟಿ ಮತ್ತೆ ಬರೋದಿಲ್ಲ. ಸೊ ಇಫ್ ಯು ಗೋ ವಿತ್ ಇವನ್ ಪಾಸ್ಟ್, ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗುವಾಗ ಮಾರ್ಕೆಟ್ಸ್ ಹ್ಯಾವ್ ಗಾನ್ ಅಪ್ 10 times, 20 times ಆನ್ ಆನ್ ಆ್ಯಾವರೇಜ್, ಆ್ಯಂಡ್ ಮೆನಿ ಶೇರ್ಸ್ ಹ್ಯಾವ್ ಗಾನ್ ಅಪ್ 1000 times. ಅಂತಹ ಒಂದು ಅವಕಾಶ, ಆಪರ್ಚುನಿಟಿ ಇವಾಗ ಖಂಡಿತವಾಗ್ಲೂ ಇದೆ. ಯಾರು ತಿಳ್ಕೊಂಡು ಇದೆಲ್ಲವನ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನಾವು ಹೇಳಿರುವಂಥ ಅನೇಕ ಅಂಶಗಳನ್ನು ಯಾರು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರು ದುಡ್ಡು ಮಾಡ್ತಾರೆ. ಯಾರು ಇದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಾನು ನಾಳೆ ಬೆಳಗ್ಗೆ ಶ್ರೀಮಂತನಾಗ್ತೀನಿ, ನಾನು ಕಾಲು ಪುಟ್ ಆಪ್ಷನ್ ಮಾಡ್ತೀನಿ, ನಾನು ಸ್ಕ್ಯಾಲ್ಪಿಂಗ್ ಮಾಡ್ತೀನಿ, ನಾನು ಲಾಟ್ರಿ ಟಿಕೆಟ್ ಥರ ಮಾಡ್ತೀನಿ, ನಾನು ಗ್ಯಾಂಬ್ಲಿಂಗ್ ಮಾಡ್ತೀನಿ, ಟ್ರೇಡಿಂಗ್ ಮಾಡೋದಿಲ್ಲ, ಇಂಥವ್ರು ಯಾರು ಕೂಡ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಲ್ಲ. ಆ 95% ಆಫ್ ಪೀಪಲ್ ಕೀಪ್ ಲೂಸಿಂಗ್. ಯಾರು ಫಾಲೋ ಮಾಡ್ತಾರೆ ಈ ಎಲ್ಲ ರೂಲ್ಸನ್ನು, ದೇ ಆರ್ ದೇರ್ ಇನ್ ದಟ್ 5% ಎಲೈಟ್ ಗ್ರೂಪ್ ಆಫ್ ಪೀಪಲ್ ಹೂ ಮೇಕ್ 95% ಪೀಪಲ್ಸ್ ಲಾಸಸ್ ಆಸ್ ದೇರ್ ಗೈನ್ಸ್. ಆ 95% ಆಫ್ ಪೀಪಲ್ ಕ್ಯಾಟಗರಿಗೆ ನಮ್ಮ ವ್ಯೂವರ್ಸ್ ಬೀಳೋದು ಬೇಡ ಅಂತಾನೆ ನಿಮ್ಮನ್ನು ಕರೆಸಿ ನಾನು ಮಾತಾಡಿಸಿದ್ದು ನನ್ನ ಶೋನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ಸೋ ಇನ್ಫಾರ್ಮೇಟಿವ್, ಇನ್ಸೈಟ್ಫುಲ್ ಆ್ಯಂಡ್ ಒಂದು ಮೋಟಿವೇಶನ್ ಸಿಕ್ತು ನಮಗೆ ಟು ಇನ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೇನೇ ಡೌಟ್ಸ್ಗಳಿದ್ರು, ಅಫ್ಕೋರ್ಸ್ ಅ ಲಾಟ್ ಮೋರ್, ಬಿಕಾಸ್ ಒಂದು ಇಂಟರ್ವ್ಯೂ ಮುಗಿಸಿದ ಮೇಲೆ ನಮಗೆ ಕಮೆಂಟ್ಸಲ್ಲಿ ಸಾಕಷ್ಟು ಕ್ವೆಶ್ಚನ್ಸ್ ಬರುತ್ತೆ, ನಮಗೆ ಎಷ್ಟೆಷ್ಟೋ ಕ್ವೆಶ್ಚನ್ಸ್ ಬರುತ್ತೆ. ವಿ ಹ್ಯಾವ್ ಟು ಡೂ ದಿಸ್ ಸೆಕೆಂಡ್ ಎಪಿಸೋಡ್ ಆಲ್ಸೋ ವೆರಿ ವೆರಿ ಶಾರ್ಟ್ಲಿ ಫಾರ್ ಶೋರ್. ಬಟ್ ಈ ಎಪಿಸೋಡ್ ಇಟ್ ವಾಸ್ ಸೋ ಗುಡ್. ಐ ಥರಲಿ ಎಂಜಾಯ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ನಿಮ್ಮ ಸಂಪೂರ್ಣ ಈ ಟೀಮ್ ಏನಿದೆ, ಆ್ಯಂಡ್ ದ ವೇ ದೇ ಹ್ಯಾವ್ ಟೇಕನ್ ದಿಸ್ ಎಂಟೈರ್ ಪ್ರೋಗ್ರಾಮ್, ಆ್ಯಂಡ್ ದ ವೇ ಯು ಆರ್ ಸೆಲೆಕ್ಟಿಂಗ್ ಇವನ್ ಪೀಪಲ್ who comes as a guest to your program, and the way it is all fully done, I enjoyed it thoroughly. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನೇನು ಪ್ರಶ್ನೆಗಳು ಇದೆಲ್ಲ ಬಿಟ್ಟು ಅವ್ರಿಗೆ ಇರುತ್ತೆ, ಇಷ್ಟು ಕಾರ್ಯಕ್ರಮ ಎಷ್ಟು ಬೇಗ ನಾವು ಒಂದು ಗಂಟೆಲೋ 2 ಗಂಟೆಲೋ ಇಷ್ಟೊಂದು ತಿಳ್ಕೊಂಡ್ಬಿಟ್ವಿ, ನನಗೇನೋ ಒಂದು ಡೌಟ್ ಬಂತು ಅಂತಿರೋರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರೀಲಿ. ಆಮೇಲೆ ಲೈವಲ್ಲಿ ನಾನು ಮಾರ್ಕೆಟ್ ಅವರ್ಸಲ್ಲಿ ಐ ಆಮ್ ಆ್ಯಕ್ಟಿವ್ ಇನ್ ಟ್ವಿಟರ್. ನಾನು ಟ್ವಿಟರಲ್ಲಿ ಐ ಗಿವ್ ಮೈ ಮಾರ್ಕೆಟ್ ವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ ಎಲ್ಲನೂ. ಸೊ ಪೀಪಲ್ ಹೂ ವಾಂಟ್ ಟು ಫಾಲೋ ರುದ್ರಮೂರ್ತಿ ಲೈವ್, ದೇ ಕ್ಯಾನ್ ಫಾಲೋ ಮೀ ಆನ್ ಟ್ವಿಟರ್. ಐ ಆಮ್ ರುದ್ರಮೂರ್ತಿ ಇಸ್ ಮೈ ಹ್ಯಾಂಡಲ್. ಆ್ಯಂಡ್ ಯೂಟ್ಯೂಬಲ್ಲಿ ಇಟ್ಸ್ ರುದ್ರಾಲಜಿ. ಓಕೆ, ಸೊ ಇನ್ಫ್ಯಾಕ್ಟ್ ಈ ರುದ್ರಾಲಜಿ ಬಗ್ಗೆ ಒಂದು ಲೈನ್ ಹೇಳ್ತೀನಿ. ಬಫೆಟಾಲಜಿ ಅಂತ ಐ ಯೂಸ್ ಟು ಫಾಲೋ. ಸೊ ನನಗೆ ಕೆಲವರು ನನ್ನ ಸ್ಟೂಡೆಂಟ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು, ಬಫೆಟಾಲಜಿ ಇನ್ವೆಸ್ಟ್ಮೆಂಟ್ಗಿದ್ರೆ ವೈ ಕಾಂಟ್ ವಿ ಬ್ರಿಂಗ್ ಯೋರ್ 22 years of experience as Rudralogy and they named it as Rudralogy because I was following Buffettology so much when it comes to Warren Buffett's learning. So ಅದೇ ಥರ ಸೊ ಯೂಟ್ಯೂಬಲ್ಲಿ ನೀವು ಹೇಳ್ದಂಗೆ ರುದ್ರಾಲಜಿ ಚಾನೆಲ್ ಇದೆ. ನಾನು ಲೈವ್ ಆಗಿ ಐ ಗಿವ್ ಅಪ್ಡೇಟ್ಸ್ ಇನ್ ಟ್ವಿಟರ್. ಸೊ ಪೀಪಲ್ ಹೂ ಆರ್ ಆಕ್ಟಿವ್ ಇನ್ ಮಾರ್ಕೆಟ್ ಆ್ಯಂಡ್ ಪೀಪಲ್ ಹೂ ವಾಂಟ್ ಟು ಫಾಲೋ ಮೋರ್, ದೇ ಕ್ಯಾನ್ ಫಾಲೋ ದೇರ್. ಇವತ್ತೇನಾಗಿದೆ ಅಂದರೆ ಫೇಕ್ ಹ್ಯಾಂಡಲ್ಸು ಬಂದುಬಿಟ್ಟಿದೆ ತುಂಬ ರುದ್ರಮೂರ್ತಿ ಬಗ್ಗೆ. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎನಿ ಒನ್ ಹೂ ಪ್ರಾಮಿಸಸ್ ಯು ಬಿಗ್ ಮನಿ, ಕ್ವಿಕ್ ಮನಿ, including Rudramurthy, don't go to those people at all. Take care of your money, safeguard it very well. ಇಂಥ ಕಾರ್ಯಕ್ರಮಗಳನ್ನು ನೋಡಿಕೊಂಡು take the positive energy what you get the knowledge what you need, money will come, it's a matter of time. And I always say and I conclude, only 3 ways you can become successful. ಈ 3 ಎನಿ ಫೀಲ್ಡಲ್ಲಿ ಫಾಲೋ ಮಾಡಿ. ಮೆಹನತ್, ಹಾರ್ಡ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗೂ ಹೇಳ್ತೀನಿ, ಪೀಪಲ್ ಡೋಂಟ್ ಬಿಕಮ್ ಸಕ್ಸಸ್ಫುಲ್ ಬಿಕಾಸ್ they are not ready to take the pain behind success. Everyone wants free success which is not available. Freedom is not free, it has to be earned. ನಿಮ್ಮ ಫ್ರೀಡಮನ್ನು ಅರ್ನ್ ಮಾಡಬೇಕು, ಫ್ರೀಯಾಗಿ ಸಿಗಲ್ಲ. ಮೆಹನತ್, ಕಷ್ಟ ಬೀಳದೇ ಇದ್ದರೆ ದುಡ್ಡು ಮಾಡೋಕ್ಕೆ ಅಥವಾ ಯಾವುದೇ ಫೀಲ್ಡಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ, ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ನಿಯತ್. ಇಂಟಿಗ್ರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿ ಹ್ಯಾವಿಂಗ್ ದ್ಯಾಟ್ ಇಂಟಿಗ್ರಿಟಿ ಆ್ಯಂಡ್ ಹಾನೆಸ್ಟಿ ಟು ಯುವರ್ ಸೆಲ್ಫ್. ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ನಾನು ಸರಿಗಿರಬೇಕು ಅಲ್ಲ, ನನ್ನನ್ನು ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ಸರಿಗಿರಬೇಕು. ಸೊ ಇಂಟಿಗ್ರಿಟಿ ಇನ್ ಎನಿ ಫೀಲ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇ ಹಂಬಲ್, ಬಿ ಪಾಸಿಟಿವ್ ಆ್ಯಂಡ್ ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್. ಆ್ಯಂಡ್ ಫೈನಲಿ ಐ ಸೇ ಗಾಡ್ಸ್ ಗ್ರೇಸ್. ಆ ದೇವ್ರ ಕೃಪೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಯಾರೂ ಮೇಲೆ ಬರೋದಕ್ಕೆ ಆಗೋದಿಲ್ಲ ಅಂತ ದೃಢವಾದ ನಂಬಿಕೆ ನನ್ನಲ್ಲಿದೆ. ಸೊ ಈ 3 ಯಾರು ಫಾಲೋ ಮಾಡ್ತೀರಾ, ಮೆಹನತ್, ನಿಯತ್ ಮತ್ತು ಭಗವಾನ್ ಕಾ ಕೃಪಾ, ಅದನ್ನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನಗೆ ಒಂದು ಟೈಮಲ್ಲಿ ದಿಸ್ ಭಗವಾನ್ ಕೃಪಾ ವಾಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್. ಯಾರೋ ಹೇಳಿದ್ರು ಐ ಹ್ಯಾವ್ ಟು ಫಾಲೋ. ಟುಡೇ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಆಲ್ಸೋ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಾನು ಅನೇಕ ವಿಚಾರಗಳನ್ನು ಬೇರೆಯವ್ರ ಹತ್ರ ಕಲ್ತಿದ್ದೀನಿ. ಐ ಹ್ಯಾವ್ ಲರ್ನ್ಡ್ ಇಟ್ ಥ್ರೂ ಲಾಟ್ ಆಫ್ ಗುಡ್ ಪೀಪಲ್
from whom I have learned. Nan kelsa as a lamp, I am just passing that to others, which I have learned from many people. I am not a born Buddha, and Buddha was also not born Buddha. So what we learn from people and what we share with other people, that gives us more wealth, and that gives us more health, and that gives us good relationship. So let people pass this through this program. Let them forward this to as many people as possible. ನಾನು ಕೂಡ ಸೌಜನ್ಯ ಅವ್ರನ್ನ ಇವಾಗ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಪ್ರೋಗ್ರಾಮ್ಗಳನ್ನು ಫಾಲೋ ಮಾಡ್ತೀನಿ. ಸೊ ಲೆಟ್ ಪೀಪಲ್ ಲರ್ನ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಬಿ good, happy and successful. Thank you so much for this.